ನ್ಯೂ ಪ್ಯಾಟರ್ನ್ ಅಲ್ಲಿ ಹೊಸ ಹೊಸ ಏನ್ ಬಂದಿದೆ ಪಾರ್ಟಿ ವೇರ್ ಕಲೆಕ್ಷನ್ ಅಲ್ಲಿ ಸಿಂಪಲ್ ಸೋಬರ್ ಡೆಲಿ ವೇರ್ ಯೂಸ್ ಮೇಲೆ ಅದು ನೀವು ನೋಡಿ ಮೇಲೆ ಲೈಟ್ ಆಗಿ ಸಣ್ಣ ಸಣ್ಣ ಕ್ರಶ್ ಟೈಪ್ ಮಾಡಿಬಿಟ್ಟಿದ್ದೀನಿ. ಅದರಲ್ಲಿ ಸ್ಲೀವ್ಸ್ ಅಲ್ಲಿ ನೋಡಿ ಆರ್ಟಿಕಲ್. ನೆಕ್ಸ್ಟ್ ಕಾನ್ಸೆಪ್ಟ್ ನೋಡಿ, ಡಿಫ್ರೆಂಟ್ ಲುಕ್ಕಲ್ಲಿ ಬೆಲ್ಟ್ ಪ್ಯಾಟರ್ನ್ ಅಲ್ಲಿ ಹೇಳ್ಬೋದು. ಅದರದ್ದು ಗೆಟಪ್ ಹೆಂಗ್ ಬರುತ್ತೆ ಅಂದ್ರೆ ಪೀಸ್ ಟು ಬೆಲ್ಟ್ ವೆರೈಟಿ ನ್ಯೂ ಕಾನ್ಸೆಪ್ಟ್ ಅಲ್ಲಿ ಏನು ಐಟಮ್ಗಳು ಬರುತ್ತೆ ಅದು ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಇನ್ನು ವೆರೈಟಿ ವೈಸ್ ಆರ್ಟಿಕಲ್ಗಳು ಎಷ್ಟು ಬ್ಯೂಟಿಫುಲ್ ಆಗಿ ಕಲರ್ ಕಾಣಿಸ್ತಾ ಇದೆ ಡಿಜಿಟಲ್ ಪ್ರಿಂಟ್ ಮೇಲೆ, ಅದು ನೋಡಿ ನೀವು. ನಮ್ಮ ಎಲ್ಲ ಕರ್ನಾಟಕ ಅವ್ರಿಗೆ ನಾವು ನಿಮ್ಮ ಫ್ರೆಂಡ್ಸ್ ಸಿದ್ಧಾರ್ಥ್ ಸಿ ಸಾವರಿಯಾ ಸಿಲ್ಸ್ ಅಂಡ್ ಮಿಲ್ಸ್ ಇಂದ. ಬೆಳಗ್ಗೆ ಟೈಮ್ ನೋಡ್ತಾ ಇದ್ದೀರಾ, ರಶ್ ಇಲ್ಲ. ಯಾಕೆ ಬೆಳಗ್ಗೆ ಟೈಮ್ ನಾನು ವಿಡಿಯೋ ಮಾಡ್ತೀನಿ ಅಂದರೆ ರಶ್ ಇರಲ್ಲ. ಇವಾಗ ಆರ್ಟಿಕಲ್ಗಳು ತುಂಬ ಲೇಟೆಸ್ಟಲ್ಲಿ ಬಂದಿದೆ, ಅದು ನೀವು ನೋಡ್ತಾ ಇದ್ದೀರಾ. ಬೆಳಗ್ಗೆನೇ ನಾನು ಬಂದುಬಿಟ್ಟಿದ್ದೀನಿ ಆಫೀಸ್ಗೆ. ಬೆಳಗ್ಗೆ ಬಂದು ನಿಮ್ಗೋಸ್ಕರ ನಾನು ಏನು ಹೊಸ ಆರ್ಟಿಕಲ್ ಬಂದಿದೆ ಅದು ಆರ್ಟಿಕಲ್ ನಾನು ತೋರಿಸ್ತಾ ಇದ್ದೀನಿ. ಈ ಸಲ ಮಿಡೀಸಲ್ಲಿ ಲಾಂಗ್ ಟೈಪ್ ಪ್ಯಾಟರ್ನ್ಸಲ್ಲಿ ಏನು ವೆರೈಟಿ ನ್ಯೂ ಕಲೆಕ್ಷನಲ್ಲಿ ಬಂದಿದೆ, ತುಂಬಾ ನ್ಯೂ ಕಲೆಕ್ಷನ್ ಬಂದಿದೆ. ನಾನೇ ನೋಡಿಬಿಟ್ಟು ಶೋಕ್ ಆಗಿಬಿಟ್ಟಿದ್ದೀನಿ. ಆ ರೇಂಜಲ್ಲಿ ಮಲ್ಟಿ ಲೆವೆಲ್ ರೇಂಜಲ್ಲಿ ನಾನು ತಗೊಂಡು ಬಂದಿದ್ದೀನಿ ಈ ಸಲ. ಬಟ್ ರೇಂಜ್ ತುಂಬ ಮತ್ತು ರೀಸನೇಬಲ್ ಇದೆ, ಮತ್ತು ಕ್ವಾಲಿಟಿ ವೈಸ್, ಡಿಸೈನ್ಸ್ ವೈಸ್, ಪ್ಯಾಟರ್ನ್ ವೈಸ್ ತುಂಬ ನ್ಯೂ ಆರ್ಟಿಕಲ್ಗಳು ಇದೆ. ರೆಗ್ಯುಲರ್ ನಾನು ಹೇಳ್ತೀನಿ 130 ಸ್ಟಾರ್ಟಿಂಗ್ ಆಗುತ್ತೆ. ಬಟ್ ಈ ಸಲ ನಾನು ಸ್ಟಾರ್ಟಿಂಗ್ 110 ರೂಪಾಯಿಂದ ಸ್ಟಾರ್ಟಿಂಗ್ ಮಾಡ್ತಾ ಇದ್ದೀನಿ. 110 ರೂಪೀಸಿಂದ ಕಾನ್ಸೆಪ್ಟ್ ಎಲ್ಲ ರೆಡಿ ಆಗಿದೆ ನಮ್ಮ ಹತ್ರ. ಈ ಥರ ಕಾನ್ಸೆಪ್ಟ್ಗಳು ಲಾಂಗ್ ಪ್ಯಾಟರ್ನಲ್ಲಿ ನೀವು ನೋಡ್ತಾ ಇದ್ದೀರಾ. ಓನ್ಲಿ 110 ರೂಪೀಸಿಂದ ಸ್ಟಾರ್ಟಿಂಗ್ ಆಗಿಬಿಡುತ್ತೆ. 110 ರೂಪಾಯಿಂದ ಸ್ಟಾರ್ಟಿಂಗ್ ಆಗಿಬಿಟ್ಟು ಅದರಲ್ಲಿ ನೀವು ನೋಡ್ಬೋದು ನೆಕ್ಕಲ್ಲಿ ಅದರಿಗೆ ಪೂರ್ತಿ GPO ಲೆಸ್ದು ಕೆಲಸ ಮಾಡಿದ್ದಾರೆ. GPO ಲೆಸ್ ಆಗಿಬಿಟ್ಟು ನೆಕ್ಕಲ್ಲಿ ಆ ರೀತಿ ಡಿಸೈನ್ ಮಾಡಿಬಿಟ್ಟು ಹಿಂದೆ ನೀವು ನೋಡ್ತಾ ಇದ್ದೀರಾ ಕಟ್ ಟೈಪ್ ಚಿಕ್ಕದು ಕಟ್ ಆ್ಯಡ್ ಬಟನ್ ಕೊಟ್ಬಿಟ್ಟಿದೆ. ಅದೀಗ ಗೆಟಪ್ ಚೇಂಜ್ ಆಗಿದೆ. ನ್ಯೂ ಪ್ಯಾಟರ್ನಲ್ಲಿ ಹೊಸ ಏನು ಬಂದಿದೆ ಪಾರ್ಟಿ ವೇರ್ ಕಲೆಕ್ಷನಲ್ಲಿ ಸಿಂಪಲ್ ಸೋಬರ್ ಡೆಲಿ ವೇರ್ ಯೂಸ್ ಮೇಲೆ, ಅದು ನೀವು ನೋಡಿ. ಆರ್ಟಿಕಲ್ದು ಫಿನಿಶಿಂಗ್ ಮತ್ತು ಗೆಟಪ್ ನೀವು ನೋಡ್ಬೋದು. ಕಾನ್ಸೆಪ್ಟ್ ನೋಡಿ, ಇವಾಗ ಅದು ಕ್ರಶ್ ಟೈಪ್ ಆಗಿದೆ. ಕ್ರಶ್ ಟೈಪ್ ಬಟ್ಟೆಯಲ್ಲಿ ಇದೆ, ಪ್ಯೂರ್ ಜಾರ್ಜೆಟ್ ಬೇಸ್ ಮೇಲೆ ಕ್ರಶ್ ಟೈಪ್ ಬಟ್ಟೆ ಆಗಿದೆ. ಅದರದ್ದು ಗೆಟಪ್ ಒಂದು ಚಿಕ್ಕದು ಎಕ್ಸಸರೀಸ್ ಕೊಟ್ಬಿಟ್ಟಿದ್ದೀನಿ. ನೋಡಿ ಸ್ಲೀವ್ಸಲ್ಲಿ 1 ಲೇಯರ್ 2 ಲೇಯರ್ ಆ ರೀತಿ ಕಾನ್ಸೆಪ್ಟ್ಗಳು ಬ್ಯಾಕ್ ಫ್ರಂಟ್ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ನಿಮಗೆ ಸಿಗ್ಬಿಡುತ್ತೆ ನ್ಯೂ ವೆರೈಟಿಯಲ್ಲಿ. ಇವಾಗ ಅದು ನೆಕ್ಸ್ಟ್ ನೋಡಿ ಆರ್ಟಿಕಲ್, ಅದೊಂದು ಸೇಮ್ ಕಾನ್ಸೆಪ್ಟಲ್ಲಿ ಬಟ್ ಪ್ಯಾಟರ್ನ್ ಡಿಸೈನ್ ಸ್ವಲ್ಪ ಚೇಂಜ್ ಇದೆ. ಅದರಲ್ಲಿ ಏನು ಅಂದರೆ ಸ್ಟ್ರೆಚಬಲ್ ಟೈಪ್ ಆಗಿದೆ, ಡಿಫ್ರೆಂಟ್ ಲುಕ್ಕಲ್ಲಿ. ಸ್ಲೀವ್ಸಲ್ಲಿ ಏನು ಮಾಡಿದ್ದೀನಿ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು. ಗೆಟಪ್ ಚೇಂಜ್ ಆಗಿಬಿಡುತ್ತೆ. ನ್ಯೂ ವೆರೈಟಿ ನಮ್ಮ ಹತ್ರ 15 ಇಂದ 20 ವೆರೈಟಿ ಬಂದಿದೆ. ಅದು ನಾನು ಎಷ್ಟು ಬೇಗ ತೋರಿಸ್ತೀನಿ ಕಾನ್ಸೆಪ್ಟ್, ಯಾಕೆ ಅದು ಲಿಮಿಟೆಡ್ ಸ್ಟಾಕ್ ಇರೋದು. ಇವಾಗ ಅದು ಏನು ಟ್ರೆಂಡಿಂಗಲ್ಲಿ ನಡೀತಾ ಇದೆ ವೆಸ್ಟರ್ನ್ ಟೈಪ್ ಟಾಪ್ಸಲ್ಲಿ ನೀವು ವೆರೈಟಿ ನೋಡ್ಬೋದು. ಲಾಸ್ಟ್ ಟೈಮ್ ನಿಮಗೆ ಲಾಂಗ್ ಪ್ಯಾಟರ್ನಲ್ಲಿ ನಾನು ತೋರಿಸಿದ್ದೀನಿ. ಅದರಲ್ಲಿ ಏನು ಮಾಡಿದ್ದೀನಿ ಸಿಂಪಲ್ ಸೋಬರ್ ವರ್ಕ್ ಮೇಲೆ ಲೈಟಾಗಿ ಸಣ್ಣ ಸಣ್ಣ ಕ್ರಶ್ ಟೈಪ್ ಮಾಡಿಬಿಟ್ಟಿದ್ದೀನಿ. ಅದರಲ್ಲಿ ಸ್ಲೀವ್ಸಲ್ಲಿ ನೋಡಿ ಆರ್ಟಿಕಲ್ ಡಿಫ್ರೆಂಟ್ ಪ್ಯಾಟರ್ನಲ್ಲಿ, ಅದನ್ನು ಸೇಮ್ ಸ್ಲೀವ್ಸ್ ಮತ್ತು ಕೆಳಗಡೆ ಏನು ಮಾಡಿದ್ದೀನಿ ನಾನು ಅದು ನೀವು ನೋಡ್ಬೋದು. ಡಬಲ್ ಲೇಯರಲ್ಲಿ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ವೆರೈಟಿ ನಮ್ಮ ಹತ್ರ ಬೇಜಾನಾಗೆ ಬಂದಿದೆ. ಈ ಸಲ ಸಮ್ಮರ್ ಕಲೆಕ್ಷನಲ್ಲಿ ನಾನು 3-4 ಸ್ಯಾಂಪಲಿಂಗ್ ತೋರಿಸ್ತೀನಿ. ಸಮ್ಮರ್ ಕಲೆಕ್ಷನ್ನಲ್ಲಿ ಆ ರೀತಿ ಕಾನ್ಸೆಪ್ಟ್ ಬಂದಿದೆ ನಮ್ಮ ಹತ್ರ. ಜನ ಪ್ರಿಫೇರ್ ಮುಂಚೆನೇ ನಾನು ಮಾಡಿಬಿಡ್ತೀನಿ. ಇವಾಗ ಸಮ್ಮರ್ ಸೀಸನ್ ಬರ್ತಾ ಇದೆ. ಸಮ್ಮರ್ ಸೀಸನಲ್ಲಿ ವೆಲ್ವೆಟ್ ಟೈಪ್ ಆರ್ಟಿಕಲ್ಗಳು ತುಂಬ ರನ್ನಿಂಗ್ ಇರುತ್ತೆ. ಅದು ಮಾರ್ಕೆಟಲ್ಲಿ ಡಿಮಾಂಡಲ್ಲಿ ಹೋಗುತ್ತೆ. ನಮ್ಮ ಹತ್ರ ಅದರಲ್ಲಿ 25 ಇಂದ 30-40 ಡಿಸೈನ್ ಬಂದುಬಿಟ್ಟಿದೆ ನಮ್ಮ ಹತ್ರ. ವೆರೈಟಿ 250 ಕೊಟ್ಬಿಡ್ತೀನಿ, ಬಟ್ ಡಿಸೈನ್ಸ್ ಎಲ್ಲ 35 ಆ ರೀತಿ ಕಾನ್ಸೆಪ್ಟ್ ಬಂದಿದೆ. ನೀವು ನೆಕ್ಸ್ಟ್ ಕಾನ್ಸೆಪ್ಟ್ ನೋಡಿ, ಡಿಫ್ರೆಂಟ್ ಲುಕ್ಕಲ್ಲಿ ಬೆಲ್ಟ್ ಪ್ಯಾಟರ್ನಲ್ಲಿ ಹೇಳ್ಬೋದು. ಅದರದ್ದು ಗೆಟಪ್ ಹೆಂಗೆ ಬರುತ್ತೆ ಅಂದರೆ ಪೀಸ್ ಟು ಬೆಲ್ಟಿಂದ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ಅಡ್ಜಸ್ಟೇಬಲ್ ಟೈಪ್ ಏನು ಸೈಜಸ್ ಇರುತ್ತೆ ಹಿಂದೆಯಿಂದ ಬೆಲ್ಟ್ ಅಡ್ಜಸ್ಟ್ ಮಾಡ್ಬೋದು ನೀವು. ಅದು ನೋಡಿ ಕ್ಲಿಪ್ಪು ಇದೆ, ಬೆಲ್ಟ್ ಟೈಪ್ ಅಡ್ಜಸ್ಟ್ಮೆಂಟ್ ಮಾಡ್ಬೋದು. ಅದರದ್ದು ರಿಯಲ್ ಗೆಟಪ್ ಅಂದರೆ ಆ ರೀತಿ ಬರುತ್ತೆ. ಎಷ್ಟು ಬ್ಯೂಟಿಫುಲ್ ಆಗಿ ಲುಕ್ ಕಾಣಿಸ್ತಾ ಇದೆ ನಿಮಗೆ. ಕಾನ್ಸೆಪ್ಟ್ ಹಿಂದೆ ಅಡ್ಜಸ್ಟೇಬಲ್ ಲೈನ್ ಕೊಟ್ಬಿಡ್ತೀನಿ. ನಾನು ಹೇಳಿದ್ದೀನಿ ಸಮ್ಮರ್ ಕಲೆಕ್ಷನಲ್ಲಿ ಏನು ರನ್ನಿಂಗ್ ಇರುತ್ತೆ ಅಂದರೆ ನೀವು ನೋಡ್ಬೋದು. ಕಾನ್ಸೆಪ್ಟ್ ನೋಡಿ, ಇವಾಗ ವೆಲ್ವೆಟ್ ಬೇಸ್ ಮೇಲೆ ಡಿಫ್ರೆಂಟ್ ಪಾರ್ಟಿ ವೇರ್ ಪೀಸ್ ಹೇಳ್ಬೋದು. ಅದಕ್ಕೆ ನೀವು ಕಾನ್ಸೆಪ್ಟ್ ಬಟ್ಟೆದು ಫಿನಿಶಿಂಗ್ ವೆರೈಟಿ ಗಫ್ನೆಸ್ ನಿಮಗೆ ವಿಡಿಯೋಲಿ ಕಾಣಿಸ್ತಾ ಫ್ಯಾಬ್ರಿಕ್ದು ಗೊತ್ತಾಗಲ್ಲ. ಬಟ್ ಫ್ಯಾಬ್ರಿಕ್ ರಫ್ ಆ್ಯಂಡ್ ಟಫ್ ಆ್ಯಂಡ್ ಸ್ಮೂತ್ ಇದೆ. ರೆಗ್ಯುಲರ್ ಆರ್ಟಿಕಲ್ಗಳು ಆ ರೀತಿ ಕಾನ್ಸೆಪ್ಟ್ ವೈಸ್ ನೋಡಿ. ಇವಾಗ ಡಿಫ್ರೆಂಟ್ ಚಾರ್ಟಲ್ಲಿ
ಇದೇ ನ್ಯೂ ಪ್ಯಾಟರ್ನ್, ಹೊಸ ವೆರೈಟಿ, ನ್ಯೂ ಕಾನ್ಸೆಪ್ಟಲ್ಲಿ ಏನು ಐಟಮ್ಗಳು ಬರುತ್ತೆ ಅದು ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಇನ್ನು ವೆರೈಟಿ ವೈಸ್ ಆರ್ಟಿಕಲ್ಗಳು ಎಷ್ಟು ಬ್ಯೂಟಿಫುಲ್ ಆಗಿ ಕಲರ್ ಕಾಣಿಸ್ತಾ ಇದೆ ಡಿಜಿಟಲ್ ಪ್ರಿಂಟ್ ಮೇಲೆ. ಅದು ನೋಡಿ ನೀವು ಹಿಂದೆ ಏನು ಮಾಡಿದ್ದೀನಿ, ಬೇಬಿ ಡೋಲ್ ಆರ್ಟಿಕಲ್ಗಳ ಕೊಟ್ಬಿಟ್ಟಿದ್ದೀನಿ. ಅಲ್ಲಿ ಒಂದು ಸ್ಟಿಚ್, ಅಲ್ಲಿ ಒಂದು ಸ್ಟಿಚ್, ಮೂರನೇ ಸ್ಟಿಚ್. ಕಾನ್ಸೆಪ್ಟ್ ಚೇಂಜ್ ಆಗಿಬಿಡುತ್ತೆ, ಅದರದ್ದು ಗೆಟಪ್ ಚೇಂಜ್ ಆಗಿಬಿಡುತ್ತೆ. ಆ ರೀತಿ ನಾನು ರೆಗ್ಯುಲರ್ ಹೇಳ್ತೀನಿ, ಮಿಡೀಸಲ್ಲಿ ಫ್ಯಾಬ್ರಿಕ್ 1-2-4-5 ಬರುತ್ತೆ, ಬಟ್ ಅದರಲ್ಲಿ ಸೇಲ್ ಆಗೋದೇ ಪ್ಯಾಟರ್ನು, ಡಿಸೈನು, ಪರ್ಟಿಕ್ಯುಲರಿ. ನಾನು ರೆಗ್ಯುಲರ್ ವಿಡಿಯೋಲಿ ಹೇಳ್ತೀನಿ ನಿಮಗೆ, ವೆರೈಟಿ ವೈಸ್ ಆರ್ಟಿಕಲ್ಗಳೂ ಸೇಲ್ ಆಗುತ್ತೆ. ಅದು ನೀವು ನೋಡಿ 2 ಟೋನ್ ಬೇಸ್ ಮೇಲೆ, ಒಂದೇ ಫ್ಯಾಬ್ರಿಕಲ್ಲಿ, ಒಂದೇ ಬಟ್ಟೆಯಲ್ಲಿ ಕಲರ್ ಚೇಂಜ್, 2 ಟೋನ್ ಫ್ಯಾಬ್ರಿಕ್ ಮೇಲೆ. ಅದರದ್ದು ಫಿನಿಶಿಂಗ್ ಹೆಂಗಂದರೆ ಪೂರ್ತಿ ಇಷ್ಟೊಂದು ಕೆಲಸ, ಗೆಟಪ್ ಹಂಗೆ ಬಂತು. ಕೆಳಗಡೆ ಒಂದು ಬೆಲ್ಟ್ ಟೈಪ್ ಅದು ಕೊಟ್ಬಿಟ್ಟಿದ್ದೀನಿ. ಮೇಲೆ ನೀವು ನೋಡ್ತಾ ಇದ್ದೀರಿ ಲೈಟ್ ಶೇಡ್ದು ಕಾಂಬಿನೇಷನ್ ಇದೆ. ಕೆಳಗಡೆ ನೀವು ನೋಡ್ಬೋದು ಹಿಂದೆ ಅದರದ್ದು ಗೆಟಪ್ ಇನ್ನೂ ಹೆಂಗೆ ಬರುತ್ತೆ ಅಂದರೆ ಸ್ಲೀವ್ಸಿಂದ ನಿಮಗೆ ಹಂಗೆ ನೀವು ನೋಡ್ತಾ ಇದ್ದೀರಾ ಅಂದರೆ ಕಫ್ತಾನ್ ಬೇಸಲ್ಲಿ ನಿಮಗೆ ಕಾಣಿಸುತ್ತೆ, ಬಟ್ ಅದು ಕಫ್ತಾನ್ ಬೇಸ್ ಇಲ್ಲ, ಫುಲ್ ಲಾಂಗ್ ಸ್ಲೀವ್ಸಲ್ಲಿ ಎಷ್ಟು ಬೇಕಾ ಅಷ್ಟು ಅಡ್ಜಸ್ಟ್ ಮಾಡ್ಬೋದು. ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ಅದು ನೀವು ನೋಡಿ. ನೆಕ್ಸ್ಟ್ ವಿಡಿಯೋಲಿ ನಿಮಗೆ ಆಚೆಯಿಂದ ಆ ರೀತಿ ಕಾಣಿಸುತ್ತೆ ನಿಮಗೆ. ಕಾನ್ಸೆಪ್ಟ್ ನೋಡಿ, ಇದ್ದದು ಗೆಟಪ್ ಯಾವಾಗ ಅದು ಡಮ್ಮಿಯಲ್ಲಿ ವೇರ್ ಆಗುತ್ತೆ ಆ ಟೈಮ್ ಅದರದ್ದು ಗೆಟಪ್ಪು, ಮತ್ತು ಯಾವುದು ಲೇಡೀಸ್ ಅದು ವೇರ್ ಮಾಡ್ತಾರೆ ಆ ಟೈಮ್ ಅವ್ರದ್ದು ಬ್ಯೂಟಿಫುಲ್ ಯಂಗ್ ಪೀಸ್ ಬರುತ್ತೆ. ಅವ್ರಿಗೆ ಗೊತ್ತಾಗುತ್ತೆ ಫಿನಿಶಿಂಗ್ ಹೆಂಗಿದೆ, ಬಟ್ಟೆದು ಫ್ಯಾಬ್ರಿಕ್ ಹೆಂಗಿದೆ, ಬೆಲ್ಟ್ ಕಾನ್ಸೆಪ್ಟ್ ಹೆಂಗಿದೆ. ಆ ರೀತಿ ಕಾನ್ಸೆಪ್ಟ್ಗಳು ನೋಡಿ. ಬೆಲ್ಟ್ ಕಾನ್ಸೆಪ್ಟು ಕೆಳಗಡೆಯಿಂದ ನೋಡಿ, ಇದೇ ಡಿಫ್ರೆಂಟ್ ಮಾರ್ಕೆಟಿಂದ. ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ಆ ರೀತಿ ನಾನು ರೆಗ್ಯುಲರ್ ಹೇಳ್ತೀನಿ ನಿಮಗೆ, 10-15 ಸ್ಯಾಂಪಲ್ ತೋರಿಸ್ತೀನಿ, ಬಟ್ ನ್ಯೂ ವೆರೈಟಿ ಏನು ಬಂದಿದೆ ಅದ್ರ ಮೇಲೆ ನಾನು ಜಾಸ್ತಿ ಫೋಕಸ್ ಮಾಡ್ತೀನಿ. ಇನ್ನು ಕಾನ್ಸೆಪ್ಟ್ ನೋಡಿ, ಅದು ಕಾನ್ಸೆಪ್ಟ್ ನೋಡಿ ನೀವು ಅಷ್ಟೇ. ಅದ್ರದ್ದು ಏನಿದೆ ಅಂದರೆ ಕಾನ್ಸೆಪ್ಟ್ ಸ್ಲೀವ್ಸಲ್ಲಿ ನೋಡಿ, 1 ಲೇಯರ್ 2 ಲೇಯರ್ ಮತ್ತು ಕೆಳಗಡೆ ಇದೇ ಡಿಫ್ರೆಂಟಲ್ಲಿ. ಮತ್ತು ಅದರಲ್ಲಿ ಏನು ಮಾಡಿದ್ದೀನಿ, ನೆಕ್ಕಲ್ಲಿ ವಿ ಕಟ್ ಟೈಪ್ ನಿಮಗೆ ಕಾಣಿಸ್ತಾ ಇದೆ, ಅದು ಕಟ್, ಬಟ್ ಅದು ಸ್ಟಿಚ್ ಆಗಿಬಿಟ್ಟು ವಿ ಕಟ್ಟಲ್ಲಿ ಡಿಸೈನ್ ಆಗಿದೆ. ಮತ್ತು ಮೇಲೆ ಬೆಲ್ಟ್ ಟೈಪ್ ಪ್ಯಾಟರ್ನು, ಕೆಳಗಡೆ 1 ಲೇಯರ್ 2 ಲೇಯರ್ 3 ಲೇಯರ್ 4 ಲೇಯರ್ 4 ಲೇಯರ್ದು ಕಾನ್ಸೆಪ್ಟ್ ಇದೆ. ಅದು ಮುಂಚೆ ನಾನು 2 ಲೇಯರ್ದು ತೋರಿಸಿದ್ದೀನಿ ನಿಮಗೆ, ಸಿಂಗಲ್ ಲೇಯರ್ದೂ ತೋರಿಸಿದ್ದೀನಿ, ಅದು 4-5ನೇ ಲೇಯರ್ದು ಕಾನ್ಸೆಪ್ಟು. ಅದು ನೆಕ್ಸ್ಟ್ ಆರ್ಟಿಕಲ್ ನೋಡಿ, ಇನ್ನೂ ಬ್ಯೂಟಿಫುಲ್ ಆಗಿದೆ ನೋಡಿ. ಪ್ಯಾಟರ್ನ್ ಡಿಜಿಟಲ್ ಮೇಲೆ, ಫ್ಯಾಬ್ರಿಕ್ ವೈಸ್ ಜಾರ್ಜೆಟ್, ಪ್ಯೂರ್ ಜಾರ್ಜೆಟ್ ಬೇಸ್ ಮೇಲೆ ಫ್ಯಾಬ್ರಿಕ್ದು ಸ್ಮೂತ್ನೆಸ್, ಗಫ್ನೆಸ್ ಎಲ್ಲ A1 ಕ್ವಾಲಿಟಿ. ಇದು ನಂಬರ್ 1 ಫ್ಯಾಬ್ರಿಕ್ ಕ್ವಾಲಿಟಿ ಇರುತ್ತೆ. ಯಾಕೆ ಸೂರತಲ್ಲಿ ಬಟ್ಟೆ ಮ್ಯಾನುಫ್ಯಾಕ್ಚರಿಂಗ್ ಆಗೋದು ಫ್ಯಾಬ್ರಿಕ್ ವೈಸ್ ಯಾವಾಗ ಇಶ್ಯೂಸ್ ಆಗಲ್ಲ, ಕಲರ್ ಶೇಡ್ ಯಾವಾಗ ಆಗಲ್ಲ, ಅದು ಸೂರತ್ದು ಮೇನ್ ರೀಸನ್ ಇದೆ. ಜನ ತುಂಬ ಹೇಳ್ತಾರೆ, ಸರ್ ನಾನು ತಗೊಂಡು ಹೋದರೆ ನಮಗೆ ಫ್ಯಾಬ್ರಿಕ್ ವೈಸ್ ಇಶ್ಯೂಸ್ ಆಗಲ್ಲ. 101% ಅದರದ್ದು ಗ್ಯಾರಂಟಿ ನಾನು ಕೊಡ್ತೀನಿ, ನಮ್ಮ ಕಂಪ್ನಿ ಕೊಡ್ತಾರೆ. ಯಾಕೆ ನಮ್ಮ ಕಂಪ್ನಿಗೆ ಲಾಸ್ಟ್ 21 ಇಯರ್ಸಿಂದ ಅದು ಪ್ರಾಡಕ್ಟ್ ಬಗ್ಗೆ ಎಲ್ಲ ಬಗ್ಗೆ ಅವ್ರಿಗೆ ಗೊತ್ತೇ ಇರುತ್ತೆ. ಯಾವ ರೀತಿ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ, ಯಾವ ರೀತಿ ಸ್ಟಿಚ್ ಆಗುತ್ತೆ, ಯಾವ ರೀತಿ ಫ್ಯಾಕ್ಟ್ರೀಸಲ್ಲಿ ಫ್ಯಾಬ್ರಿಕ್ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ, ಯಾವ ಟೈಮ್ ಯಾವ ಪ್ರಿಂಟ್ ಆಗಬೇಕು, ಆ ರೀತಿ ಅವ್ರಿಗೆ ಪೂರ್ತಿ ಡಿಟೇಲ್ ಆಗಿ ಗೊತ್ತು. ಯಾಕೆ ಅವ್ರು ಅಷ್ಟೊಂದು ವರ್ಷದಿಂದ ಅದು ಬಿಸ್ನೆಸ್ ನಡೀತಾ ಇದ್ದಾರೆ. 21 ಇಯರ್ಸಿಂದ ಅದು ಲಾಸ್ಟ್ ನಮ್ಮ ಕಂಪನಿ ನಡೀತಾ ಇದೆ ಸೂರತಲ್ಲಿ, ಒನ್ ಆಫ್ ದ ಬಿಗ್ಗೆಸ್ಟ್ ಮ್ಯಾನುಫ್ಯಾಕ್ಚರ್. ಯಾಕೆ ನಾವು ಒಂದೇ ಅಂಗಡಿಯಲ್ಲಿ ಕಿಡ್ಸ್ ವೇರ್, ಸಾಡಿ, ಸೂಟ್, ಲೆಗಿನ್ ಸೂಟ್, ದುಪಟ್ಟ, ಬ್ಲೌಸ್, ರೆಡಿಮೇಡ್ ಸೂಟ್, ಆ ರೀತಿ ಆಲ್ ಕಾನ್ಸೆಪ್ಟ್ ನಿಮಗೆ ಒಂದೇ ಅಂಗಡಿಯಲ್ಲಿ ಸಿಗುತ್ತೆ. ಅಷ್ಟೊಂದು ವೆರೈಟಿ ಒಂದೇ ಅಂಗಡಿಯಲ್ಲಿ ನಿಮಗೆ ಮ್ಯಾನುಫ್ಯಾಕ್ಚರಿಂಗ್ ಆಗಿಬಿಟ್ಟು ಎಲ್ಲ ಒಂದೇ ಅಂಗಡಿಯಲ್ಲಿ ಸಿಗ್ಬಿಡುತ್ತೆ. ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ನೀವು ನೋಡ್ತಾ ಇದ್ದೀರಾ. ರೆಗ್ಯುಲರ್ ನಾನು ಹೇಳ್ತೀನಿ, ಅಷ್ಟೊಂದು ಸ್ಯಾಂಪಲ್ ತೋರಿಸ್ತೀನಿ. ನಾನು ಯಾರು ಬರ್ತಾ ಇದ್ದಾರೆ ಕರ್ನಾಟಕದಿಂದ ಅಷ್ಟೊಂದು ಸ್ಯಾಂಪಲ್ ತೋರಿಸ್ತೀನಿ. ಎಷ್ಟು ತಕ್ಷಣ ಅವ್ರು ಏನಪ್ಪ ಹೇಳಲ್ಲ. ಯಾಕೆ ನಾನು ಒಂದು ವೆರೈಟಿಯಲ್ಲಿ ಅವ್ರಿಗೆ 1000 ಪೀಸ್ ಬೇಕೋ ಕೊಡ್ತೀನಿ. ಪರ್ಟಿಕ್ಯುಲರಿ ಡಿಸೈನ್ಸ್ ವೈಸ್ ಆರ್ಟಿಕಲ್ಗಳು ಸಿಗ್ಬಿಡುತ್ತೆ ನಮ್ಮ ಹತ್ರ, ವೆರೈಟಿ ವೈಸ್ ಸಿಗ್ಬಿಡುತ್ತೆ. ಕಾನ್ಸೆಪ್ಟ್ ನೋಡ್ಬೋದು. ಆ ರೀತಿ ಕಾನ್ಸೆಪ್ಟ್ಗಳು ಪೂರ್ತಿ ರೇಕಲ್ಲಿ. ಅದು ನೀವು ಬರ್ತಾ ಇದ್ದೀರಾ 500+ ರೇಂಜ್ ಮಿಡೀಸಲ್ಲಿ ನಾನು ನಿಮಗೆ ತೋರಿಸ್ಬಿಡ್ತೀನಿ. ಟಾಪ್ಸಲ್ಲಿ ಬೇಕಾ 1000 ವೆರೈಟಿ ತೋರಿಸ್ಬಿಡ್ತೀನಿ. ಅಷ್ಟೊಂದು ನಮ್ಮ ಕೆಪಾಸಿಟಿ ಇರುತ್ತೆ. ರೆಗ್ಯುಲರ್ ನಾನು ವಿಡಿಯೋ ತೊಗೊಂಡು ಬರ್ತಾನೆ ಇರ್ತೀನಿ. ನೆಕ್ಸ್ಟ್ ವಿಡಿಯೋಲಿ ನಿಮಗೆ ಏನು ನೋಡಬೇಕಾ, ನಿಮಗೆ ಏನು ಆರ್ಟಿಕಲ್ ಬಗ್ಗೆ ಬೇಕಾ ನೀವು ಕಮೆಂಟಲ್ಲಿ ಹೇಳ್ಬೋದು. ಅದೇ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ನಮಸ್ಕಾರ. ನಮ್ಮ ಎಲ್ಲ ಕರ್ನಾಟಕ ಅವ್ರಿಗೆ, ಜೈ ಕರ್ನಾಟಕ.